ಚಾಮರಾಜನಗರದಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗದ್ದಲ ಗಲಾಟೆಗಳು ಪ್ರತಿಭಟನೆಗಳು ಆಗ್ತಾನೆ ಇತ್ತು. ಈಗ ಅದರ ಬೆನ್ನಲ್ಲೇ ಅರಣ್ಯ ಇಲಾಖೆ 2 ಶಿಬಿರವನ್ನು ಸ್ಫೋಟಿಸಿದ್ದಾರೆ ದುಷ್ಕರ್ಮಿಗಳು. ಚಾಮರಾಜನಗರದಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣವನ್ನು ಖಂಡಿಸಿ ಅಲ್ಲಿನ ಸ್ಥಳೀಯರು ಗ್ರಾಮಸ್ಥರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು, ಗದ್ದಲ ಗಲಾಟೆಯನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಅರಣ್ಯ ಇಲಾಖೆಯ 2 ಶಿಬಿರವನ್ನು ಸ್ಫೋಟಿಸಿದ್ದಾರೆ ದುಷ್ಕರ್ಮಿಗಳು. ಜೆಲಟಿನ್ ಸ್ಫೋಟಕ ಬಳಸಿ ಅರಣ್ಯ ಇಲಾಖೆ ಶಿಬಿರವನ್ನು ಧ್ವಂಸ ಮಾಡಿರುವುದು. ಕೊತ್ತನೂರು ವಲಯದ ಮಿಂಚಿನಾರೆ ಹಳ್ಳ ಶಿಬಿರ ಸ್ಫೋಟ ಆಗಿದೆ. ಹೊಳೆ ಮುರ್ದಟ್ಟಿ ಕಳ್ಳಬೇಟೆ ತಡೆ ಶಿಬಿರವೂ ಕೂಡ ಸ್ಫೋಟ ಆಗಿರುವುದು. ಇಲ್ಲಿ ತಮಿಳುನಾಡಿನಿಂದ ಬಂದವರು ಈ ಕೃತ್ಯ ಎಸಗಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಯಾರೂ ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು ಅನ್ನುವಂಥದ್ದು ಇರೋದು. ಅಂದ್ರೆ ಒಂದ್ ಕಡೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಿರ್ಬೋದು ಅಥವಾ ಸಾರ್ವಜನಿಕರು ಗ್ರಾಮಸ್ಥರು ಕೂಡ ಇರಬಹುದು. ಅಲ್ಲಿ ಅವಘಡಗಳು ಆಗಾಗಿದೆ, 3 ಜನರ ಸಾವಾಗಿದೆ, ಅದಕ್ಕೆ ತನಿಖೆ ಕೂಡ ನಡೀತಾ ಇದೆ, ತಕ್ಕ ಶಿಕ್ಷೆ ಕೂಡ ಆಗತ್ತೆ. ಆದ್ರೆ ಇಲ್ಲಿ ಅಲ್ಲಿನ ಸ್ಥಳೀಯರು ಅಥವಾ ತಮಿಳುನಾಡಿಂದ ಬಂದವರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 2 ಅರಣ್ಯ ಇಲಾಖಾ ಸಿಬ್ಬಂದಿಗಳ ಶಿಬಿರವನ್ನು ಸ್ಫೋಟಿಸಿದ್ದಾರೆ ಜಿಲೆಟಿನ್ ಕಡ್ಡಿಗಳನ್ನು ಬಳಸಿ. ಈಗ ಅದ್ರ ಬಗ್ಗೆ ಕೂಡ ತನಿಖೆ ಆಗತ್ತೆ. ಲಕ್ಕಿಲಿ ಅಲ್ಲಿ ಯಾರು ಕೂಡ ಇರಲಿಲ್ಲ, ಹಾಗಾಗಿ ಏನು ರೀತಿಯ ಪ್ರಾಣಾಪಾಯ ಆಗಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿರೋ ನಂದೀಶ್, ಅರಣ್ಯ ಇಲಾಖೆ 2 ಶಿಬಿರ ಸ್ಫೋಟ ಆಗಿದೆ. ಎಷ್ಟೊತ್ತಿಗೆ ಸ್ಫೋಟ ಆಗಿರೋದು, ಯಾರು ಮಾಡಿರೋದು? ಧನಶ್ರೀ, ನಿಜಕ್ಕೂ ಇದೊಂದು ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಇಡೀ ವ್ಯವಸ್ಥೆಯನ್ನ ತಮ್ಮ ಕೈಗೆ, ತಮ್ಮ ತೆಕ್ಕೆಗೆ ತೆಗೆಯೋದಕ್ಕೆ, ತಮ್ಮ ಕಂಟ್ರೋಲ್ ಕೆಲವು ಮಾಡಿರೋ ಹುನ್ನಾರ ಅಂತಾನೆ ಹೇಳ್ಬೋದು. ಇದು ಇವತ್ತಿನ ಬೆಳಗಿನ ಜಾವ ಏನು ಮಿಂಚಿನಹಾರ ಹಳ್ಳ ಅಂತೇಳಿ ಒಂದು ಕೊತ್ತನೂರು ವಲಯದಲ್ಲಿ ಬರುತ್ತೆ, ಆಂಟಿ ಪಂಚಿಂಗ್ ಕ್ಯಾಂಪ್ ಅಂದ್ರೆ ಆ ಕಳ್ಳಬೇಟೆ ತಡೆ ಶಿಬಿರ. ಅದನ್ನ ಇವತ್ತಿನ ಬೆಳಗಿನ ಜಾವ ಅಂದ್ರೆ ನಿನ್ನೆ ಮಧ್ಯರಾತ್ರಿ ಸ್ಫೋಟ ಮಾಡಿದ್ದಾರೆ. ಇವರು ತಮಿಳುನಾಡಿಂದ ಕಾವೇರಿ ನದಿ ದಾಟಿಬಹುದು, ಕಾವೇರಿ ನದಿಯಿಂದ ಆ ಕಡೆಗೆ ತಮಿಳುನಾಡಿದೆ, ಅಲ್ಲಿಂದ ಬಂದು ಇಲ್ಲಿ ಡೈನಮೆಟ್ ಮತ್ತು ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟು ಸ್ಫೋಟ ಮಾಡಿದೆ. ಸ್ಫೋಟದ ತೀವ್ರತೆಗೆ ಅಲ್ಲಿ ಗೋಡೆಗಳು ಬಿರುಕೊಟ್ಟಿವೆ, ಒಳಗಡೆ ಇದ್ದತಕ್ಕಂತ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿವೆ ಮತ್ತು ಆ ಗೋಡೆಗಳಲ್ಲಿ ಚಿತ್ರಗೊಂಡಿವೆ. ಇನ್ನೊಂದು ಹೊಳೆ ಮರದೊಡ್ಡಿ ಅಂತ ಹೇಳಿ, ಅದು ಮೊನ್ನೆ ಆಗಿರ್ತಕ್ಕಂಥ ಘಟನೆ. ಅಲ್ಲೂ ಸಹ ಡೈನಮೆಟ್ ಇಡಿಸಿ ಮತ್ತು ಜಿಲೆಟಿನ್ ಕಡ್ಡಿ ಬಳಸಿ ಅಲ್ಲೂ ಸಹ ಸ್ಫೋಟ ಮಾಡಿ ಅಲ್ಲಿ ಇದನ್ನ ಎಲ್ಲ ವಸ್ತುಗಳನ್ನ ಧ್ವಂಸ ಮಾಡಿದ್ದಾರೆ. ಇದೇ ರೀತಿ ಒಟ್ಟು 9 ಆಂಟಿ ಪಂಚಿಂಗ್ ಕ್ಯಾಂಪ್ ಅಂದ್ರೆ ಕಳ್ಳಬೇಟೆ ತಡೆ ಶಿಬಿರಗಳನ್ನ ಧ್ವಂಸ ಮಾಡಿದ್ದಾರೆ ಮತ್ತು 9 ವಸತಿ ಗೃಹಗಳನ್ನ ಧ್ವಂಸ ಮಾಡಿದ್ದಾರೆ. ಇದು ಒಟ್ಟಾರೆ ಏನು ಕೊತ್ತನೂರು ವಲಯದ ಮಿಂಚಿನಾರ ಹಳ್ಳ ಮತ್ತು ಭೀಮೇಶ್ವರಿ, ಅನೂರ ವಲಯದ ಹೊಳೆ ಮುರದೊಡ್ಡಿ, ಬೂದಿಕೆರೆ, ಬಂಡಳ್ಳಿ, ಕಳ್ಳಿದೊಡ್ಡಿ, ಹೀಗೆ 9 APC ಕ್ಯಾಂಪ್ಗಳು ಅಂದ್ರೆ ಕಳ್ಳಬೇಟೆ ತಡೆ ಶಿಬಿರಗಳನ್ನ ಮತ್ತು 9 ವಸತಿ ಗೃಹಗಳನ್ನ ಇವರು ಧ್ವಂಸ ಮಾಡಿದ್ದಾರೆ. ನಿಜಕ್ಕೂ ಇದು ಒಂದು ಆತಂಕಕಾರಿ. ಅವತ್ತೇನು ಘಟನೆ ಆಯ್ತು, 3 ಜನ ಸತ್ರು ನಿಜ, ನೀವು ಹೇಳಂಗೆ. ಆದ್ರೆ ಕಾನೂನು ಯಾರು ಸಹ ಕಾನೂನು ಕೈಗೆತ್ಕೊಳ್ಬೋದಾಯ್ತು. ಆ ಒಂದು ಆಕ್ರೋಶದಲ್ಲಿ ಅವತ್ತು ನಡೆದಿತ್ತು ನಿಜ. ಆದ್ರೆ ಆ ಒಂದು ಆಕ್ರೋಶ ಇನ್ನೂ ಮುಂದುವರೆತೇನೆ. ಇದನ್ನ ಬೇರೆಯವರು ಒಂದು ದುರುಪಯೋಗ ಮಾಡ್ಕೊಂಡು ಈ ತರ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿ ಇಡೀ ಕಾವೇರಿ ವನಧಾಮದಲ್ಲಿ ತಮ್ಮದೇ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಳ್ಳೋದಕ್ಕೆ ಒಂದು ಹುನ್ನಾರ ನಡೆಸಿದ್ರೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಈಗ ಅರಣ್ಯ ಸಿಬ್ಬಂದಿ ಇಲ್ಲ, ಭಯಪಟ್ಟು ಅವ್ರನ್ನ ಅಲ್ಲಿ ಬೇರೆ ಕಡೆಯಿಂದ ಶಿಫ್ಟ್ ಮಾಡಾಗಿದೆ. ಅಲ್ಲಿ ಜನರ ಆಕ್ರೋಶ ಮಿತಿ ಮೀರಿದೆ ಆಗಿ ಇವ್ರಿಗೆ ಏನೋ ತೊಂದರೆ ಆಗಬಹುದು ಅರಣ್ಯ ಸಿಬ್ಬಂದಿಗೆ ಅನ್ನೋ ಕಾರಣಕ್ಕೆ ಅಲ್ಲಿ ಯಾರು ಅರಣ್ಯ ಸಿಬ್ಬಂದಿಗಳಿಲ್ಲ. ಇದನ್ನೇ ಮನಗಂಡಂತಹ ಕೆಲವು ದುಷ್ಕರ್ಮಿಗಳು ಅಲ್ಲಿಗೆ ನುಗ್ಗಿ ಎಲ್ಲವನ್ನು ಧ್ವಂಸ ಮಾಡಿ ಇಡೀ ಸರ್ಕಾರದ ಆಸ್ತಿಪಾಸ್ತಿಗೆ ನಷ್ಟ ಉಂಟು ಮಾಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಆಯಾ ಸಂಬಂಧಪಟ್ಟಂತ ವಲಯ ಅರಣ್ಯಾಧಿಕಾರಿಗಳು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಿಗೆ ದೂರು ಕೊಟ್ಟಿದ್ದಾರೆ. ಈ ನಡುವೆ ಈ ಒಂದು ಡೈನಮೆಟ್ ಮತ್ತು ಜಿಲೆಟಿನ್ ಕಡ್ಡಿಯನ್ನ ಸ್ಫೋಟ ಮಾಡಿ ಇಡೀ ಕಟ್ಟಡವನ್ನು ಧ್ವಂಸ ಮಾಡಿರೋದು ನಿಜಕ್ಕೂ ಒಂದು ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಮಾಹಿತಿಗಾಗಿ.